ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ದಿನ ಬೆಳಗ್ಗೆ ಈ ರೀತಿ ಬಿಸಿನೀರು ಅಥವಾ ಜೀರಿಗೆ ಕಷಾಯ ಕುಡಿದು ನನ್ನ ದಿನಾನ ಶುರು ಮಾಡ್ತೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಶಂಕರ್ಗೆ ರಜಾ ಇದೆ, ಹಾಗಾಗಿ ಅಡುಗೆ ಕೆಲಸ ಎಲ್ಲ ನಿಧಾನಕ್ಕೆ ಮಾಡ್ಕೋಬೋದು ಅಂತ ನಾನು ತಲೆಗೆ ಹೆನ್ನ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಹೆನ್ನ ಪ್ಯಾಕ್ನ ನಾನು ನೈಟಲ್ಲೇ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ. ರಾತ್ರಿಯೇ ಈ ಹೆನ್ನ ಪ್ಯಾಕ್ನ ರೆಡಿ ಮಾಡಿ ಒಂದು ಕಬ್ಬಿಣ ಪಾತ್ರೆಯಲ್ಲಿ ರಾತ್ರಿ ಇಡೋದ್ರಿಂದ ಈ ರೀತಿ ಆ ಪಾತ್ರೆಯ ಕಬ್ಬಿಣಾಂಶ ಎಲ್ಲ ಬಿಟ್ಟು ಕಪ್ಪು ಕಳ್ಳ ಬಂದಿರುತ್ತೆ. ಹಿಂದಿನ ರಾತ್ರಿ ನಾನು ಒಂದು ಪಾತ್ರೆಗೆ 1 ಲೋಟ ನೀರು ಹಾಕಿ ಆ ನೀರಿಗೆ ನಾನಿಲ್ಲಿ 1 ಚಮಚ ಕಾಫಿ ಪೌಡರ್ ಹಾಗೆ 1 ಚಮಚ ಟೀ ಪೌಡರ್ನ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಡಿಕಾಕ್ಷನ್ ರೆಡಿ ಮಾಡ್ಕೊತೀನಿ. ಈ ರೀತಿ ಚೆನ್ನಾಗಿ ಕುದ್ದು ಡಿಕಾಕ್ಷನ್ ರೆಡಿ ಆದಮೇಲೆ ನಾನಿಲ್ಲಿ 1 ಲೋಟಕ್ಕೆ ಅದನ್ನು ಶೋಧಿಸ್ಕೊತೀನಿ. ಡಿಕಾಕ್ಷನ್ನ ಸ್ವಲ್ಪ ಹೊತ್ತು ತಣ್ಣಗೆ ಬಿಟ್ಬಿಡಬೇಕು. ನಂತರ ನಾನಿಲ್ಲಿ ಒಂದು ಕಬ್ಬಿಣ ಪಾತ್ರೆ ತೊಗೊಂಡು ನಾನಿಲ್ಲಿ ನೂಪುರ್ ಹೆನ್ನ ಪೌಡರ್ನ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಬೇರೆ ಯಾವುದು ಪೌಡರ್ ಇಲ್ಲದೇ ಇರೋದ್ರಿಂದ ಬರೀ ಹೆನ್ನ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಇದ್ರ ಜೊತೆ ಬೇರೆ ಬೇರೆ ಪೌಡರ್ ಯೂಸ್ ಮಾಡ್ಕೋಬೋದು. ಇಂಡಿಗೋ ಪೌಡರ್, ಆಮ್ಲಾ ಪೌಡರ್, ಹಾಗೆ ಐಬಿಸ್ಕಸ್, ಹಾಗೆ ನೀಮ್ ಪೌಡರ್ ಕೂಡ ಬಳಸ್ಬೋದು. ಸ್ವಲ್ಪನೇ ಡಿಕಾಕ್ಷನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಾನಿಲ್ಲಿ ಇದಕ್ಕೇ ಒಂದು 4 ಚಮಚದಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇದು ಕೂಡ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಾನಿಲ್ಲಿ ಮೊಸರು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಮೊಸರು ಕೂದಲಿಗೆ ನರಿಷ್ಮೆಂಟ್ ಕೊಡುತ್ತೆ, ಹಾಗೆ ಡ್ರೈ ಆಗೋದ್ರಿಂದ ಕಾಪಾಡುತ್ತೆ. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೊಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಮುಚ್ಚಳ ಮುಚ್ಚಿ ರಾತ್ರಿ ಇಡೀ ಇಟ್ಬಿಡಬೇಕು. ಬೆಳಗ್ಗೆ ಅಷ್ಟರಲ್ಲಿ ಈ ರೀತಿ ಕಲರ್ ಆಗಿರುತ್ತೆ. ಅದನ್ನೆಲ್ಲ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕಲರ್ ಬಂದಿರುತ್ತೆ. ಇದನ್ನು ಇವಾಗ ನಾನು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೈಗೆ ಫಸ್ಟು ನಾನು ಗ್ಲೌಸ್ನ ಹಾಕ್ಕೊಂಡು ಈ ರೀತಿ ಸ್ವಲ್ಪನೇ ಕೂದಲು ತಗೊಂಡು ಈವನಾಗಿ ಎಲ್ಲ ಕಡೆ ಹಚ್ಕೊತೀನಿ.
ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಒಂದು 5ರಿಂದ 6 ಗಂಟೆ ಟೈಮ್ ಬಿಟ್ಟರೆ ಚೆನ್ನಾಗಿರುತ್ತೆ. ನಾನು ಈ ರೀತಿ ಹೇರ್ ಪ್ಯಾಕ್ ಹಾಕ್ಕೊಂಡು ನನ್ನ ಮುಂದಿನ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೋತೀನಿ. ಸಂಡೇ ಬಂದರೆ ನಮ್ಮ ಮನೇಲಿ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ. ಅದೇ ರೀತಿ ನನ್ನ ಒಂದು ರಿಂಗ್ ಲೈಟ್ ಒಂದು ಬಿದ್ದು ಒಡೆದೋಗಿತ್ತು. ಇಲ್ಲಿ ಶಂಕರ್ ಅಂಟಿಸ್ತಾ ಇದ್ದಾರೆ. ಇಲ್ಲಿ ಇವರು ಫೆವಿಕ್ವಿಕ್ ಹಾಕಿ ಅದ್ರ ಮೇಲೆ ಸ್ವಲ್ಪ ರಂಗೋಲಿ ಪೌಡರ್ ಹಾಕಿ ಅಂಟಿಸ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಅದು ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿರುತ್ತೆ ಅಂತ ಅವ್ರ ಐಡಿಯಾ. ನೋಡಿ ಈ ರೀತಿ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಈ ರೀತಿ ತುಂಬ ಐಡಿಯಾಗಳನ್ನ ಮಾಡ್ತಾರೆ. ಹಾಗೆ ಚೆನ್ನಾಗಿ ವರ್ಕ್ ಕೂಡ ಆಗಿದೆ. ಹಾಗೆ ಈ ರೂಮಲ್ಲಿ ಒಂದು 2-3 ಕಡೆ ಮೊಳೆ ಹೊಡಿಬೇಕಿತ್ತು. ಅದಕ್ಕಾಗಿ ಗೋಡೆಗೆ ಡ್ರಿಲ್ ಮಾಡಿದ್ರಿಂದ ರೂಮೆಲ್ಲ ಡಸ್ಟ್ ಆಗಿತ್ತು. ಅದೆಲ್ಲ ಕ್ಲೀನ್ ಮಾಡಿ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ. ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ಸಾಯಂಕಾಲ ಆಗಿತ್ತು. ನಾನು ಇಲ್ಲಿ ಹೇರ್ ವಾಶ್ ಮಾಡೋದಕ್ಕೆ ಯಾವುದೇ ರೀತಿ ಶಾಂಪೂ ಆಗಲಿ ಕಂಡೀಷ್ನರ್ ಆಗಲಿ ಏನೂ ಬಳಸಿಲ್ಲ. ನಾನು ಬರೀ ನೀರು ಹಾಕಿ ಆ ಹೆನ್ನ ಪ್ಯಾಕೆಲ್ಲ ತೊಳ್ಕೊಬಂದಿದ್ದೀನಿ ಅಷ್ಟೇ. ನಾನು ರಾತ್ರಿ ಮಲ್ಕೋಬೇಕಾದ್ರೆ ಆಯಿಲ್ ಹಾಕ್ಬಿಟ್ಟು ನಾನು ನೆಕ್ಸ್ಟ್ ಡೇ ಶಾಂಪೂ ಹಾಕಿ ಹೇರ್ ವಾಶ್ ಮಾಡ್ತೀನಿ. ಮನೇಲಿ ಇವತ್ತು ಕೆಲಸ ಜಾಸ್ತಿ ಇದ್ದಿದ್ದರಿಂದ ಮಧ್ಯಾಹ್ನ ಸಾಂಬಾರು ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಸಾಯಂಕಾಲ ಶಂಕರ್ ಮಟನ್ ತೊಗೊಬಂದರು. ಅದಕ್ಕೆ ರಾತ್ರಿನಲ್ಲಿ ನಾನು ಮಟನ್ ಕೈಮಾ ಸಾರು ಮಾಡಿದೆ. ನಾನು ಈ ಸಾಂಬಾರು ರೆಸಿಪಿನ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ. ಒಂದು ಸಲ ಆ ವಿಡಿಯೋ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ಸಾಂಬಾರು ರೆಡಿ ಆಗೋಷ್ಟರಲ್ಲಿ ಮುದ್ದೆ ಮಾಡಿಬಿಡೋಣ ಅಂತ ಮುದ್ದೆಗೂ ಕೂಡ ಹಿಟ್ಟಿದ್ದೆ. ಇದು ಆರುಷಿಗೆ ಅಂತ ಪುಟ್ಟು ಮುದ್ದೆ. ಸಾಂಬಾರು ರೆಡಿ ಆಗೋಷ್ಟರಲ್ಲಿ ನಾನು ಮುದ್ದೆನೂ ರೆಡಿ ಮಾಡಿದೆ. ಸಾಂಬಾರು ರೆಡಿ. ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಫಸ್ಟು ಆರುಷಿಗೆ ಊಟ ಮಾಡಿಸ್ಬಿಡ್ತೀನಿ. ಅವಳಿಗಿಲ್ಲಿ ಒಂದೇ ಉಂಡೆ ತೊಗೊಂಡಿದ್ದೀನಿ. ಅವಳಿಗೆ ಹಾಗೆ ಈ ರೀತಿ ಮಟನ್ ಎಲ್ಲ ಕೊಟ್ಟರೆ ತಿನ್ನೋದಿಲ್ಲ. ನಾನೇನು ಮಾಡ್ತೀನಿ, ಈ ರೀತಿ ಮುದ್ದೆಗೆ ಮಿಕ್ಸ್ ಮಾಡಿಬಿಟ್ಟು ಅವಳಿಗೆ ಗೊತ್ತಾಗ್ಬಿಟ್ಟು ತಿನ್ನಿಸ್ತೀನಿ. ತೆಗಿತೀನಿ. ಕ್ಯಾಮ್ರಾ ಆನ್ ಮಾಡಿಟ್ಟಿದ್ರೆ ಈ ರೀತಿ ಚೇಷ್ಟೆಗಳು ತುಂಬ ಮಾಡ್ತಾಳೆ. ಏನು ತಿಂತಾ ಇರೋದು ಆರುಷಿ? ಇಷ್ಟೇ. ನಮ್ಮ ಆರುಷಿಗೆ ಮುದ್ದೆ ಅಂದರೆ ತುಂಬ ಇಷ್ಟಪಡ್ತಾಳೆ. ಅವಾಗವಾಗ ಅಮ್ಮ ತುತ್ತು ಬೇಕು ಅಂತ ಕೇಳ್ತಾ ಇರ್ತಾಳೆ. ಆರುಷಿಗೆ ಊಟ ಮಾಡಿಸಿ ನಾವು ಕೂಡ ಊಟ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ಕೂದಲು ಕೂಡ ಚೆನ್ನಾಗಿ ಒಣಗಿತ್ತು. ಒಂದು ಸಲ ಸಿಕ್ಕೆಲ್ಲ ಬಿಡಿಸ್ಬಿಟ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹೇರ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಮಸಾಜ್ ಮಾಡ್ಕೋತೀನಿ. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಜಡೆ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ OTTನಲ್ಲಿ ಮೌನ 2 ಮೂವಿ ಬರ್ತಾಯಿತ್ತು. ಅದನ್ನು ನೋಡಿಕೊಂಡು ಮಲ್ಕೊಂಡ್ವಿ.
ನೆಕ್ಸ್ಟ್ ಡೇ ನಾನು ತಲೆಗೆ ಶಾಂಪು ಕಂಡೀಷ್ನರ್ ಹಾಕಿ ಹೇರ್ ವಾಶ್ ಮಾಡಿಕೊಂಡೆ. ನೋಡಿ ಈ ರೀತಿ ಕಲರೆಲ್ಲ ಚೆನ್ನಾಗಿ ಹೊಂದಿರುತ್ತೆ ತಲೆ ಕೂದಲಿಗೆಲ್ಲ. ಇದು ಆಲ್ಮೋಸ್ಟ್ 1 ತಿಂಗಳವರೆಗೂ ಹೀಗೆ ಇರುತ್ತೆ. ಇದಿಷ್ಟು ನನ್ನ ಇವತ್ತಿನ ದಿನಚರಿ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.